ಇಷ್ಟೆಲ್ಲ ಆದ್ರೂ ಕೂಡ ಸಂಸದರು ಬರ್ತಿಲ್ಲ, ಯಾಕೆ? ನಮ್ಗೆ ಸ್ಥಳಕ್ಕೆ ಸಂಸದರು ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ನಿಮ್ಮ ಆಕ್ರೋಶ. ಬರ್ಲೇಬೇಕು ಅನ್ನುವಂಥದ್ದು ಆಗ್ರಹ. ಬರ್ಲೇಬೇಕು, ನಮ್ದು ಎಂತ ಆಗ್ರಹ ಉಂಟು. ಒಂದು 2 ವಾರದಿಂದನೇ ಒಂದು 10-15 ಅಪಘಾತಗಳು ಸಂಭವಿಸುತ್ತಿದೆ. ಈ ರೀತಿಯಾದಂತಹ ಅಪಘಾತಗಳು ಇಲ್ಲಿ ಸಂಭವಿಸಲಿಕ್ಕೆ ಏನು ಕಾರಣ ಸರ್? ಮೂಲ ಕಾರಣ ಇಷ್ಟೇ, ಮೂಲ ಕಾರಣ ಸರ್ವಿಸ್ ರಸ್ತೆ ಇಲ್ಲ ಒಂದು, ಮತ್ತೆ ಅವ್ರದ್ದು ಪ್ಲಾನಿಂಗ್ ಕರೆಕ್ಟ್ ಆಗಿಲ್ಲ. ಅಂದ್ರೆ ಇಲ್ಲಿ ಬಂದು ಅವ್ರು ಕರೆಕ್ಟ್ ಆಗಿ ಇಲ್ಲಿ ಕೂತ್ಕೊಂಡವ್ರು ಮಾಡಿದ್ದಲ್ಲ, ಎಲ್ಲೋ ಕೂತ್ಕೊಂಡವ್ರು ಮಾಡಿದ್ದಾರೆ. ನಮ್ಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ ಒಂದು ಪ್ರತಿನಿಧಿಯವರನ್ನು ಕರೆಸಿ ಅವರ ಹತ್ರ ಮಾತಾಡಿ ಯಾವ ರೀತಿ ಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಒಂದು ಪ್ಲಾನಿಂಗ್ ಮಾಡಿದ್ರೆ ಆಗ್ತಾ ಇತ್ತು. ಇದು ಅವರಷ್ಟಕ್ಕೆ ಎಲ್ಲೋ ಯಾವ ಊರಿನವರಂತ ನಮಗೂ ಗೊತ್ತಿಲ್ಲ, ಯಾರು ಇಂಜಿನಿಯರ್ ಅಂತೂ ಗೊತ್ತಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ತೆಗೆಯುವುದಿಲ್ಲ. ಇಷ್ಟೆಲ್ಲ ಆಯ್ತು, ಯಾರು ಕೂಡ ಅದ್ರ ಇಂಜಿನಿಯರ್ ಆಗಿರ್ಲಿ ಅದರ ಹೊಡೆ ಹೊತ್ತವರು ಯಾರು ಬರ್ಲಿಲ್ಲ. ಇವಾಗ ಅದು ನಮ್ದು ರಾಷ್ಟ್ರೀಯ ಹೆದ್ದಾರಿ ಯಾವ ಇಲಾಖೆಯಿಂದ ಬರೋದು? ಸಂಸದರ ಇಲಾಖೆಯಿಂದ ಬರುವಂತದ್ದು. ಇಷ್ಟೆಲ್ಲ ಆದಾಗ ಸಂಸದರು ಒಂದು ದಿವಸ ಕೂಡ ಬಂದಿಲ್ಲ. ಮೊನ್ನೆ MLA ಅವರು ಬಂದ್ರು. MLA ಅವರು ಬಂದು ಎಂತ ಮಾಡ್ಲಿಕ್ಕೆ ಇದು ಉಂಟು ಹೇಳಿ ಅವರಿಗೆ. MLA ಅವರು ಬಂದಿದ್ದಾರೆ, ಬಂದು ಮಾತುಕತೆ ಮಾಡಿದ್ದಾರೆ. ಮೊನ್ನೆ 20 ತಾರೀಕಿಗೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆಮೇಲೆ ಮಾಡ್ಲಿಲ್ಲ ಅವರು. ಆಮೇಲೆ ಅದಕ್ಕಿಂತ ಜಾಸ್ತಿ ಆಯ್ತು. ಅಲ್ಲಿ ಬೆಳಿಗ್ಗೆ ಹೋಗುವಾಗ ಒಂದ್ ಕಡೆ ದಾರಿ ಓಪನ್ ಇರ್ತದೆ, ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುವಾಗ ಆಟೋರು ಬಂದ್ ಆಗಿರುತ್ತೆ. ಒನ್ ವೇ ಅಲ್ಲಿ ಒಂದೇ ಸಲ ಒನ್ ವೇಗೆ ಕೊಡ್ತಾರೆ. ಮೊನ್ನೆ ಬಸ್ ಪಲ್ಟಿ ಆಗಿದ್ದು ಅಷ್ಟೇ, ಯಾರಿಗೂ ಮಾಹಿತಿ ಇಲ್ಲ ಆ ರೋಡ್ ಕ್ಲೋಸ್ ಮಾಡಿ. ಇಷ್ಟೆಲ್ಲ ಆದ್ರೂ ಕೂಡ ಸಂಸದರು ಬರ್ತಿಲ್ಲ, ಯಾಕೆ? ನಮ್ಗೆ ಸ್ಥಳಕ್ಕೆ ಸಂಸದರು ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ನಿಮ್ಮ ಆಕ್ರೋಶ. ಬರ್ಲೇಬೇಕು ಅನ್ನುವಂಥದ್ದು ಆಗ್ರಹ. ಬರ್ಲೇಬೇಕು, ನಮ್ದು ಎಂತ ಆಗ್ರಹ ಉಂಟು. ಅವರೆಲ್ಲ ಇರುವುದು ಹಿಂದಿಯವರು. ನಾವೊಂದು ಹೇಳುದು, ಅವರೊಂದು ಅರ್ಥ ಮಾಡ್ಕೊಳ್ಳೋದು. ಅವರು ಬಂದು ಹೇಳಿದ್ರೆ ಅವ್ರು ಪ್ಲಾನ್ ಮಾಡ್ಲಿ. ಆ ಮೊನ್ನೆ ಉಡಾಫೆಯಾಗಿ ಮಾತಾಡಿದಾರಂತೆ, ನಾನು ಹೋಗ್ಲಿಲ್ಲ. ಅವ್ರು ಹೇಳಿದಾರಂತೆ ಆಚೆ ಬರುವಾಗ ಬರ್ತೇನೆ ಅಂತ ಹೇಳಿ. ಅವರು ಯಾವಾಗ ಬರ್ತಾರಂತ ಹೇಳಿ. ಅಷ್ಟರವರೆಗೆ ಅನಾಹುತ ಆದ್ರೆ ಯಾರು ಹೊಣೆ? ಯಾರು? ಅಲ್ಲಿ ಸಾಯುವುದು ನಮ್ಮ ಮಂದಿಯಲ್ಲಿ ನಡ್ಕೊಂಡು ಹೋಗುವವರು. ಇವಾಗ ಶಾಲೆ ಶುರುವಾಯ್ತು, ನಾವು ರೋಡ್ ಕ್ರಾಸಿಂಗ್ ಮಾಡೋದು ಹೇಗೆ? ಇಷ್ಟೆಲ್ಲ ಆದ್ರೂ ಸಂಸದರು ಬರ್ಬೇಕು. ನಾಳೆ 31 ತಾರೀಕಾದ್ರೂ ಅವ್ರು ಬರ್ಲೇಬೇಕು. ಅವರು ಸಂಸದರು ಬರಬೇಕು, ಮತ್ತೆ ಅಲ್ಲಿ ಸರ್ವಿಸ್ ರೋಡ್ ಅವಶ್ಯಕತೆ ಇದೆ ಅಂತ ಹೇಳ್ತೇವೆ. ಮೂಲವಾಗಿ ಸರ್ವಿಸ್ ರಸ್ತೆ ಬೇಕು ನಮ್ಗೆ. ಅದನ್ನು ಅವ್ರು ನೋಡ್ಬೇಕು. ಎಲ್ಲ ಕಡೆ ಆಗಿದೆ. ಬೆಳುವಾಯಿಂದ ಅಲ್ಲಿ ನಮ್ದು ಬನರ್ಕ ತನಕ ಆಗಿದೆ. ಬನರ್ಕದ ಮಿಡ್ಲ್ ಗ್ಯಾಪ್ ಬಿಟ್ಟು ಅಲಗೇರದ ಆ ಕಡೆ ಆಗಿದೆ ಸರ್ವಿಸ್ ರೋಡ್. ಅದು ಬನರ್ಕದಲ್ಲಿ ಯಾಕೆ ಆಗ್ತಾ ಇಲ್ಲ? ಆ ಒಂದು ಪ್ಲೇಸ್ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಆದ್ರೂ ಕೂಡ ಅದು ಸ್ಪಾಟ್ ಅಂತ ಗೊತ್ತುಂಟು, ಅದನ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಪ್ಲಾನಿಂಗ್ ಅಂದ್ರೆ ಮಾಡಿದ ಪ್ಲಾನ್ ಒಂದು, ಇಲ್ಲಿ ಕೆಲಸ ಮಾಡಿದ ಪ್ಲಾನ್ ಒಂದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಇಷ್ಟೆಲ್ಲ ಅಪಘಾತಗಳಾದ್ಮೇಲೆ ಅಲ್ಲಿ ಏನಾದ್ರು ಸೈನ್ ಬೋರ್ಡ್ ಗಳನ್ನು ಅಳವಡಿಸುವಂತದ್ದು ಅಥವಾ ಸ್ಪೀಡ್ ಬ್ರೇಕರ್ ಗಳನ್ನು ಅಳವಡಿಸುವಂತದ್ದು ಏನಾದ್ರು ಕಾರ್ಯಗಳು ಎಂತದೂ ಮಾಡ್ಲಿಲ್ಲ. ಮೊನ್ನೆ 20 ತಾರೀಕಿಗೆ ಕೆಲಸ ಮಾಡ್ತೇವೆ, ಸೈನ್ ಬೋರ್ಡ್ ಅನ್ನು ಹಾಕ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ನಾವು ಪ್ರತಿಭಟನೆ ಮಾಡುದಂತ ಮೊನ್ನೆ ಮಾಡುದಂತ ಇದು ಅವ್ರು ಹೇಳಿದ್ರು. ಇಲ್ಲಿ 20 ತಾರೀಕಿಗೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೇವೆ, ಸೈನ್ ಬೋರ್ಡ್ ಹಾಕ್ತೇವೆ ಎಲ್ಲ ಹೇಳಿ ಅವರ ಅಧಿಕಾರಿಯೊಬ್ರು ಬಂದಿದ್ರು. ಅವರ ಇದು ಗೊತ್ತಿಲ್ಲ, ಪೋಸ್ಟ್ ಅಂತದ್ದು ಗೊತ್ತಿಲ್ಲ. ಅವ್ರು ಬಂದು ಹೇಳಿದ್ದಾರೆ ಮಾಡಿ ಕೊಡ್ತೇವೆ ಅಂತ ಹೇಳಿ. ಆಮೇಲೆ ನಾವು ಪ್ರತಿಭಟನೆ ಮುಂದೂಡಿದ್ದಾರೆ, ಮತ್ತೆ ಮಾಡುವಂತ ಹೇಳಿ ಇದು ಮಾಡಿದ್ರು. ಇಷ್ಟವರೆಗೂ ಮಾಡ್ಲಿಲ್ಲ. ಅದಕ್ಕೆ ನಾವು 31 ತಾರೀಕಿಗೆ ಪ್ರತಿಭಟನೆ ಮಾಡುದಂತ ರೆಡಿ ಆಗಿದ್ದೀವಿ. 31 ತಾರೀಕಿಗೆ ನೀವು ಸ್ಥಳೀಯರೆಲ್ಲ ಸೇರಿ ಅಲ್ಲಿ ಪ್ರತಿಭಟನೆಯನ್ನು ಕೈಗೊಂಡಿದ್ದೀರಿ. ಇದರ ಜೊತೆಗೆ ಸರ್, ಈಗ ಈ ಬನ್ನಡ್ಕದಲ್ಲಿ ಈಗ ಹಲವಾರು ಆಕ್ಸಿಡೆಂಟ್ಗಳಾಗಿದ್ದು ಸುಮಾರು 25ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಈ ಸಾವನ್ನಪ್ಪಿರೋರು ಸ್ಥಳೀಯರ ಅಥವಾ ಸಾವನ್ನಪ್ಪಿರೋರಿಗೆ ಏನಾದ್ರು ಹೆದ್ದಾರಿ ಪ್ರಾಧಿಕಾರದ ಕಡೆಯಿಂದ ಏನಾದ್ರು ಅವರಿಗೆ ಪರಿಹಾರದ ನಿಧಿ ಈ ರೀತಿ ಏನಾದ್ರು ಹೋಗಿದ್ರ ಬಗ್ಗೆ ಅಥವಾ ಅದನ್ನ ಯಾರಾದ್ರೂ ವಿಚಾರಿಸಿದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ? ಇಲ್ಲ, ಅದ್ರಲ್ಲಿ 6 ಮಂದಿ ನಮ್ಮ ಗ್ರಾಮದವರೇ. ಅದ್ರಲ್ಲಿ ಒಬ್ಬ ಹುಡುಗ ಸತ್ತಿತ್ತು. ಶಾಲೆಯಿಂದ ರೋಡ್ ಕ್ರಾಸ್ ಮಾಡುವಾಗ ಕಾರ್ನವರು ಹೊಡ್ಕೊಂಡು ಹೋಗಿದ್ದಾರೆ. ಅದು ಕೂಡ ಇನ್ಸೂರೆನ್ಸ್ ಏನು ಬಂದಿಲ್ಲ ಅಂತ ಮಾಹಿತಿ ನಂಗೆ ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತಿಲ್ಲ, ಇನ್ನು ಕೇಳ್ಬೇಕಷ್ಟೇ. ಎಷ್ಟು ಅಂದ್ರೆ 14 ವರ್ಷದ ಹುಡುಗ, ಒಬ್ಬನೇ ಹುಡುಗ ಇದ್ದು ಮಗ, ಶಾಲೆ ಹುಡುಗ. ಆದ್ರೂ ಕೂಡ ಅವಾಗ್ಲೂ ಕೂಡ ಯಾರು ಬಂದಿಲ್ಲ. ಇವತ್ತು ಕೂಡ ಆಯ್ತು, ಬೆಳುವೆಲ್ಲ ಆಗಿದ್ದು ಅದು ಆ ಸ್ಪಾಟ್. ಬೆಳುವೆಲ್ಲ ಆಯ್ತು, ಏಕಮುಖ ಸಂಚಾರ. 7 ಕಡೆಯಲ್ಲಿ ಕೂಡ ಬ್ಲಾಕ್ ಮಾಡಿದ್ದಾರೆ ಅಂತ ಸರ್ವಿಸ್ ರೋಡ್ ಅನ್ನ. ಅಂದ್ರೆ ರಸ್ತೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಓಪನ್ ಮಾಡ್ತಾ ಇಲ್ಲ. ಮತ್ತೆ ಬೆಳಿಗ್ಗೆ ಒಂದ್ ಕಡೆ ಓಪನ್ ಇದ್ರೆ ಸಂಜೆ ಅದೇ ಕಡೆ ಕ್ಲೋಸ್ ಇರ್ತದೆ. ವಾಹನ ಸವಾರರಿಗೂ ಕೂಡ ಎಲ್ಲಿ ಹೋಗ್ಬೇಕು ಏನು ಅನ್ನುವಂಥದ್ದು ಕನ್ಫ್ಯೂಷನ್ ಇಂದ ಈ ರೀತಿ ಅಪಘಾತ. ನಮ್ಮ ಕಡೆ ಜಾಸ್ತಿ ಇರೋದು ಆ ಪ್ಲೇಸ್ ಅಲ್ಲಿ ಹಳ್ಳಿ ಜನತ. ಅದು ರಾಷ್ಟ್ರೀಯ ಹೆದ್ದಾರಿಯನ್ನು ಹೇಗೆ ಯೂಸ್ ಮಾಡ್ಬೇಕಂತ ಒಂದು ನಮ್ಗೆ ಗೈಡ್ಲೈನ್ಸ್ ಇಲ್ಲ. ನಮ್ಗೂ ಕೂಡ ಇಲ್ಲ ಅಂತ ಹೇಳಿದ್ರು. ತಪ್ಪಿರೋದಕ್ಕೆ ರಾಂಗ್ ಸೈಡ್ ಕಾರಣ ಏನು ಇದೆ? ಬೆಳಿಗ್ಗೆ ಹೋದಾಗ ಓಪನ್ ಇರ್ತದೆ, ಸಂಜೆ ಬಂದಾಗ ಬಂದಿರ್ತದೆ. ಅವನಿಗೆ ಕನ್ಫ್ಯೂಸ್. ಅದು ಕೂಡ ಪಂಚಾಯತ್ ತಿರುಗುವ ರಸ್ತೆ. ನಾವು ಅಲ್ಲಿ ಪಂಚಾಯತ್ ರಸ್ತೆಗೆ ತಿರುಗಬೇಕಾದ್ರೆ 2 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಟರ್ನ್ ಮಾಡ್ಕೊಂಡು ಬರ್ಬೇಕು. ನಿನ್ನೇನು ಕೂಡ ಸಂಜೆ ಬಂದಿದ್ದಾರೆ ಒಬ್ರು, ಬಂದು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿ. ನಮ್ಗೆ ಅದು ನಂಬಿಕೆ ಇಲ್ಲ ಮಾಡ್ತಾರೆ ಅಂತ ಹೇಳಿ. ಇಷ್ಟೆಲ್ಲ ಅಪಘಾತಗಳಾದ್ಮೇಲೆ ಸಂಸದರನ್ನೆಲ್ಲಾದ್ರೂ ಯಾರಾದ್ರೂ ನೇರವಾಗಿ ಅವರಿಗೆ ಫೋನ್ ಮೂಲಕ ತಿಳಿಸುವುದು ಏನಾದ್ರು ಈ ರೀತಿಯಾದ ಕಾರ್ಯಗಳು ಏನಾದ್ರು ಆಗಿದೆಯಾ? ಹೌದು, ಒಂದು 2 ದಿವಸ ಆಯಿತು ಹೋಗಿದ್ದಾರೆ. ನಮ್ಮ ಊರಿಂದನೇ ಹೋಗಿದ್ದಾರೆ. ನಮ್ಮ ನಾಗರಿಕ ವೇದಿಕೆಯಿಂದ ಹೋಗಿದ್ದಾರೆ. ಬನಕದಿಂದ ಹೋದಾಗ ಅವರು ಬರುವಾಗ ಬರ್ತೇನೆ, ಆ ಕಡೆ ಬರ್ಲಿಕ್ಕೆ ಇದ್ರೆ ಬರ್ತೇನೆ, ಆತರ ಹೇಳಿದ್ದಾರೆ ಅಂತೆ. ಸರ್ವಿಸ್ ರೋಡ್ ಆಗ್ಬೇಕನ್ನುವಂತ ಪ್ರಸ್ತಾಪ ಅವರ ಮುಂದೆ ಇಟ್ಟಿದ್ದೇವೆ. ಅದಕ್ಕಿಂತ ಮುಂಚೆ 23ರಲ್ಲಿ ಕೂಡ ಅದು ಅರ್ಜಿ ವಜಾ ಆಗಿದೆ ಅಂತ ಹೇಳಿದ್ದಾರೆ ಅಂತೆ. ಅದು ನಾವು ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದಲ್ಲ, ಮಾಡಿದವ ಆದಷ್ಟು ಬೇಗ ಅಂತ ಮಾಡಿ ಅಂತ ಹೇಳಿ, ಹೊಸದಾಗಿ ಮಾಡಿ ಅಂತ ನಾವು ಹೇಳ್ತೇವೆ. ಎಲ್ಲ ಕಡೆಯಲ್ಲಿ ಉಂಟು, ನಮ್ಮ ಕಡೆ ಆ ಪ್ಲೇಸ್ ಅಲ್ಲಿ ಯಾಕೆ ಇಲ್ಲ ಅಂತ ಹೇಳಿ. ಈ ಎಲ್ಲ ನಿಮ್ಮ ಬೇಡಿಕೆಗಳನ್ನ ಮುಂದಿಟ್ಟು
ಇದೇ 31ಕ್ಕೆ ನೀವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಎಷ್ಟು ಗಂಟೆಗೆ ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಪ್ರತಿಭಟನೆಯ ರೂಪರೇಷೆ ಹೇಗಿರ್ತದೆ ಅಂತ? 31 ತಾರೀಕು 9:30 ಗಂಟೆಗೆ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತೇವೆ ನಾವು. ಅಂದ್ರೆ ಅವರು ಸಂಸದರು ಬರುವ ತನಕ ನಾವು ಪ್ರತಿಭಟನೆ ಚಾಲೂ ಮಾಡಿದ್ವಿ. ಇದ್ದಾರೆ ಏನಾದ್ರು ತಡೆ ಮಾಡಿ ಪ್ರತಿಭಟನೆ ಮಾಡುವಂತದ್ದು ಏನಾದ್ರು ಇದೆಯಾ? ಇಲ್ಲ ಆತರ ಏನೊಂದು ಪ್ಲಾನ್ ಇಲ್ಲ. ನಮ್ಮ ಮನವಿಯನ್ನು ಅವರು ಸ್ವೀಕರಿಸಬೇಕು, ಅವ್ರು ಬರ್ಬೇಕು ಅಷ್ಟೇ. ಮನೆ ತಡೆ ಮಾಡಿ ನಮ್ಗೆ ಆಗ್ಬೇಕಂತ ಇಲ್ಲ. ನಮ್ಗೆ ಆಗಿರೋ ಅಪಘಾತವನ್ನು ನಮ್ಗೆ ಕಂಟ್ರೋಲ್ ಮಾಡ್ಬೇಕು ಅಷ್ಟೇ. ನೋಡಿ ವೀಕ್ಷಕರೇ, ಬನ್ನಡ್ಕದಲ್ಲಿ ಈಗಾಗಲೇ ಹಲವಾರು ಅಪಘಾತಗಳು ಸಂಭವಿಸಿದೆ. ಈ ಅಪಘಾತಗಳು, ಸಾವು ನೋವುಗಳು ಏನ್ ಸಂಭವಿಸಿದೆ ಅದು ಸಂಭವಿಸಿ ಆಗಿದೆ. ಇನ್ನು ಸಂಭವಿಸಬಾರ್ದು, ಇನ್ನು ಯಾವುದೇ ರೀತಿ ಅಪಘಾತಗಳು, ತೊಂದರೆಗಳು ಆಗ್ಬಾರ್ದು, ಬಡ ಜೀವಗಳ ಸಾವು ಆಗ್ಬಾರ್ದು ಅನ್ನೋಂತ ಉದ್ದೇಶದಿಂದ ಇಲ್ಲಿನ ಸ್ಥಳೀಯರು ಇಲ್ಲಿಗೊಂದು ಸರ್ವಿಸ್ ರಸ್ತೆ ನಿರ್ಮಾಣ ಆಗಬೇಕು, ಹಾಗೂ ಸರಿಯಾದ ರೀತಿಯಾದಂತ ಸೈನ್ ಬೋರ್ಡ್ಗಳು ಇರ್ಬೋದು ಅಥವಾ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸಿದ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಇಷ್ಟೆಲ್ಲ ಅಪಘಾತಗಳು ಸಂಭವಿಸಿದ್ರು ಕೂಡ ಅವರಿಗೆ ನೇರವಾಗಿ ಅವರನ್ನು ಭೇಟಿಯಾಗಿ ವಿಷಯವನ್ನು ತಿಳಿಸಿದ್ರು ಕೂಡ ಅವರು ಇಲ್ಲಿಗೆ ಭೇಟಿ ನೀಡದೇ ಇರುವುದು ಇಲ್ಲಿನ ಸ್ಥಳೀಯರ ಬೇಸರಕ್ಕೆ ಕಾರಣ ಆಗಿದೆ. ಆದ್ರಿಂದಾಗಿ 31ಕ್ಕಾದ್ರೂ ಸಂಸದರು ಬಂದು ನಮ್ಮ ಏನು ಇಲ್ಲಿ ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಮ್ಗೊಂದು ಬೆಂಬಲದ ಸಹಾಯವನ್ನು ಸೂಚಿಸಬೇಕು ಅನ್ನುವಂಥದ್ದನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ.